ಬ್ರೇಕ್ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟ್ರಿಗೆ ಮತ್ತೊಮ್ಮೆ ಸ್ವಾಗತ. ಕ್ಷೇತ್ರವಾರು ಚರ್ಚೆ ಮಾಡ್ತಾ ಇದ್ದೀವಿ. ನಿನ್ನೆ ಮತದಾನ ನಡೆದ ಕ್ಷೇತ್ರಗಳಿಗೆ ಚಿಕ್ಕೋಡಿ ಆಯಿತು, ಬೆಳಗಾವಿ ಆಯಿತು, ಬಾಗಲಕೋಟೆ ಆಯಿತು, ವಿಜಯಪುರ, ಕಲಬುರಗಿ, ರಾಯಚೂರು, ಬೀದರ್ ಆಯಿತು. ಈಗ ಕೊಪ್ಪಳ ಮತ್ತು ಬಳ್ಳಾರಿ. ಕೊಪ್ಪಳದಲ್ಲಿ 2.5% ಮತದಾನ ಜಾಸ್ತಿ ಆಗಿದೆ. ಡಾಕ್ಟರ್ ಬಸವರಾಜ್ ವರ್ಸಸ್ ರಾಜಶೇಖರ್ ಹಿಟ್ನಾಳ್. 65.6% 2014ರಲ್ಲಾಗಿತ್ತು, 68.5% 2019ರಲ್ಲಿ, 71% ಈ ಸಲ. 2.5% ಮತದಾನ ಜಾಸ್ತಿ ಆಗಿದೆ. ಕೊಪ್ಪಳ ಬಿಜೆಪಿಯೊಳಗೆ ತುಂಬ ತಳಮಳಕ್ಕೆ ಸಾಕ್ಷಿ ಆಯಿತು. ಬಿಜೆಪಿಯಲ್ಲಿ ಹಾಲಿ ಸಂಸದರಿಗೆ ಟಿಕೆಟ್ ಕೊಡದಿದ್ದಕ್ಕೆ ಅವರು ಬೇಜಾರು ಮಾಡ್ಕೊಂಡು ಮನೇಲಿ ಕೂತ್ಕೊಂಡ್ರು. ಆಮೇಲೆ ಕಾಂಗ್ರೆಸ್ಗೆ ಹೋದ್ರು. ಕರಡಿ ಸಂಗಣ್ಣ. ಪ್ರಶಾಂತ್, ಕೊಪ್ಪಳ. ಅಜಿತ್, ವಿರೂಪಾಕ್ಷಪ್ಪ ಅವರ ನಂತರ, ವಿರೂಪಾಕ್ಷಪ್ಪ ಅಂತ ಒಬ್ಬ ಕಾಂಗ್ರೆಸ್ ನಾಯಕರಿದ್ದರು. ನಂತರ ಅವರು BRSಗೆಲ್ಲ ಹೋದರು. ಅವರು ಇಲ್ಲಿ ಸಂಸದರಾದ ನಂತರ ಕಾಂಗ್ರೆಸ್ ಇಲ್ಲಿ ಪುನರಪಿ ಗೆದ್ದಿಲ್ಲ. ಕರಡಿ ಸಂಗಣ್ಣ ಸತತವಾಗಿ ಗೆಲ್ತಾ ಬರ್ತಾ ಇದ್ದಾರೆ. ಈ ಬಾರಿ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ನೀಡದೇ ಇದ್ದಾಗ ಒಂದು ತಳಮಳ ಕೊಪ್ಪಳದಲ್ಲಿ ಸೃಷ್ಟಿಯಾಯಿತು. ಅಂದರೆ BJPಯಲ್ಲಿ ಪಂಚಮಸಾಲಿಗಳಿಗೆ ಟಿಕೆಟ್ ಕೊಡ್ತು ಡಾಕ್ಟರ್ ಬಸವರಾಜ್. ಅವ್ರ ತಂದೆಯು ಕೂಡ ಮಾಜಿ ಶಾಸಕರಾಗಿದ್ದರು. ಅವ್ರಿಗೆ ಟಿಕೆಟ್ ಕೊಡ್ತು. ಇಂಟ್ರೆಸ್ಟಿಂಗ್ಲಿ ನಿನ್ನೆಯ ಮತದಾನದಲ್ಲಿ ಅತಿ ಹೆಚ್ಚು ಮತದಾನ ಆದ ವಿಧಾನಸಭಾ ಕ್ಷೇತ್ರ ಅಂದರೆ ಅದು ಈ ಗಂಗಾವತಿ. ಗಂಗಾವತಿಯಲ್ಲಿ BJP ಮತ್ತು ಜನಾರ್ದನ್ ರೆಡ್ಡಿ ಜೊತೆಯಾಗಿ ಕೆಲಸ ಮಾಡಿದ್ರಿಂದ ದೊಡ್ಡ ಲೀಡ್ ನಮಗೆ ಬರುತ್ತೆ ಅಂತಕ್ಕಂಥದ್ದು BJP ನಾಯಕರ ಅಭಿಪ್ರಾಯ. ಉಳಿದ ಕಡೆಗಳಲ್ಲೂ ಕೂಡ ಈಗ ನೋಡಿ, ಎದುರುಗಡೆ ಕುರುಬಾ ಫ್ಯಾಕ್ಟರ್ ಮತ್ತು ಡಾಕ್ಟರ್ ಬಸವರಾಜ್ ಇದ್ದಾಗ ಓಟ್ಗಳು ತುಂಬ ಅದ್ಲಿ ಬದಲಿ ಆಗ್ತವೆ ಅಂತ ನನಗೆ ಅನಿಸಲ್ಲ. ಅಂದರೆ ಈಗ ಲಿಂಗಾಯತ್ ಓಟ್ಗಳು ಕರಡಿ ಸಂಗಣ್ಣವ್ರ ಕಾರಣದಿಂದ ಹೋಗಿ ಅದು ರಾಜಶೇಖರ್ ಹಿಟ್ನಾಳ್ಗೆ ಹಾಕಿಸ್ಲಿಕ್ಕೆ ಆಗತ್ತೆ ಅದು ಲೋಕಸಭಾ ಚುನಾವಣೆಯಲ್ಲಿ ತುಂಬ ಕಷ್ಟ ಅದು. ಹೀಗಾಗಿ ಈ ಕ್ಷೇತ್ರ ಕಾಂಗ್ರೆಸ್ ಸುಲಭವಾಗಿ ಗೆದ್ದು ಬಿಡುತ್ತೆ ಅಂತಕ್ಕಂಥದ್ದು ಚುನಾವಣೆಯ 2-3 ದಿನದ ಹಿಂದಿನವರೆಗೂ ಕೂಡ ನೀವು ಇಡೀ ಪಟ್ಟಿಗಳನ್ನು ತೆಗೆದು ನೋಡಿ. ಎಲ್ಲರೂ ತಮ್ಮ ಪಟ್ಟಿ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಕೊಪ್ಪಳ ಕಾಂಗ್ರೆಸ್ ಅಂತಕ್ಕಂಥದ್ದನ್ನು ಬರೆಯಲಾಗಿತ್ತು. ಆದರೆ ಇವತ್ತು ನಮ್ಮ ವರದಿಗಾರ ಬೆಳಗ್ಗೆ ವರದಿ ಮಾಡುವಾಗ ನಮ್ಮ ಮಾರ್ನಿಂಗ್ ನ್ಯೂಸ್ ಅವರಲ್ಲಿ ಕಳೆದ 2 ದಿನದಲ್ಲಿ ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳು ಇಲ್ಲಿ ನಡೆದಿವೆ. ಕೊಪ್ಪಳದಲ್ಲಿ ಫಾರ್ವರ್ಡ್ ವರ್ಸಸ್ ಬ್ಯಾಕ್ವರ್ಡ್ ಆಗಿದೆ. ಹೀಗಾಗಿ ಫಲಿತಾಂಶವನ್ನು ಅಂದರೆ BJP ಪರವಾಗಿ ಹೋದರೂ ಆಶ್ಚರ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಹೀಗಾಗಿ ನೋಡಿ, ಕಾಂಗ್ರೆಸ್ ಗೆಲ್ಲಬೇಕಾದ್ರೆ ವೋಟಿಂಗ್ ಪ್ಯಾಟರ್ನ್ ಚೇಂಜ್ ಮಾಡಬೇಕು. ಕರೆಕ್ಟ್. ಈ ವೋಟಿಂಗ್ ಪ್ಯಾಟರ್ನ್ ಹೇಗಿದೆ, ವಿಧಾನಸಭಾ ಚುನಾವಣೆಯಲ್ಲಿ ನಮ್ಗೆ ಬೇಕಾದ ಪಕ್ಷವನ್ನು ಆಯ್ಕೆ ಮಾಡ್ಕೊಳ್ತೀವಿ. ಲೋಕಸಭೆಗೆ ಬಂದಾಗ ನಾವು ಅಟಲ್ ಬಿಹಾರಿ ವಾಜಪೇಯಿನೋ ಮೋದಿ ಹತ್ರ ವಾಲ್ತೀವಿ ಅಂತಕ್ಕಂಥದ್ದು ಕಳೆದ 20 ವರ್ಷದಿಂದ ಕರ್ನಾಟಕದಲ್ಲಿ ವೋಟಿಂಗ್ ಪ್ಯಾಟರ್ನ್ ಇದೆ. ಆ ವೋಟಿಂಗ್ ಪ್ಯಾಟರ್ನನ್ನು ಬ್ರೇಕ್ ಮಾಡುವಲ್ಲಿ, ಯಾಕಂದರೆ ಕಳೆದ ಬಾರಿ ಹಿಟ್ನಾಳ್ ಅಲ್ಲಿ ಕ್ಯಾಂಡಿಡೇಟ್ ಆಗಿದ್ದರು, ಆ ವೋಟಿಂಗ್ ಪ್ಯಾಟರ್ನನ್ನು ಬ್ರೇಕ್ ಮಾಡುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆಗಿದ್ದರೆ ಮಾತ್ರ ದಿಸ್ ಸೀಟ್ ವಿಲ್ ಗೋ ಟು ಕಾಂಗ್ರೆಸ್. ಅಂದರೆ ನನಗನ್ಸುತ್ತೆ ದಿಸ್ ಇಸ್ ಎ 50-50 ಸೀಟ್. ಯಾಕಂದರೆ ಜನಾರ್ದನ್ ರೆಡ್ಡಿ ಪ್ರಭಾವ ಬಳ್ಳಾರಿಯಲ್ಲಿ ಆಗಿಲ್ಲ. ಬಳ್ಳಾರಿಯಲ್ಲಿ ರಾಮುಲು ಪರವಾಗಿ ಜನಾರ್ದನ್ ರೆಡ್ಡಿ ತುಂಬ ಕೆಲಸ ಮಾಡದಂತೆ ಕಾಣಲಿಲ್ಲ. ಅವ್ರಿಗ ಜಿಲ್ಲೆಯಲ್ಲಿ ಪ್ರವೇಶನೂ ಇಲ್ಲ. ಕರೆಕ್ಟ್. ಆದರೆ ಪ್ರವೇಶ ಇಲ್ಲ, ಆದರೆ ಪ್ರಭಾವ ಇದೆ. ಅದು ಪ್ರಭಾವನಾದರೂ ಎಷ್ಟರ ಮಟ್ಟಿಗೆ ಬಳಸಿದ್ರು ಅಂದರೆ ರಾಮುಲುಗೂ ಅವ್ರಿಗೂ ಏನೋ ಒಂದು ಆಗಿದೆ, ಏನೋ ಸಮಸ್ಯೆಗಳಾಗಿವೆ. ಹೀಗಾಗಿ ಕ್ಯಾಮ್ರಾ ಎದುರುಗಡೆ ಏನೊಂದು ತೋರ್ಪಡಿಕೆಯ ಮೈತ್ರಿ ಇದೆ, ಅದು ಚುನಾವಣೆಯಲ್ಲಿ ವೋಟ್ ಹಾಕಿಸುವ ಮಟ್ಟಕ್ಕೆ ಆಗಿಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ. ಕೊಪ್ಪಳದಲ್ಲಿ ನಾವು ಚೆಕ್ ಮಾಡಬೇಕು. ಜನಾರ್ದನ್ ರೆಡ್ಡಿ ಅವರ ಪತ್ನಿ ಏನಾದರೂ ಓಡಾಡಿದ್ರು ರಾಮುಲು ಪರವಾಗಿ? ಓಡಾಡಿದರು. ಒಂದು ಸಭೆನೂ ಆಯಿತು, ಅದರಲ್ಲಿ ರಾಮುಲು ಹೋಗಿದ್ದರು, ಅರುಣಲಕ್ಷ್ಮಿ ಅವರು ಕೂಡ ಇದ್ದರು. ಆದರೆ ಕೊಪ್ಪಳದಲ್ಲಿ ಜನಾರ್ದನ್ ರೆಡ್ಡಿ BJP ಅಭ್ಯರ್ಥಿ ಪರವಾಗಿ ಪೂರ್ತಿಯಾಗಿ ಕೆಲಸ ಮಾಡಿದರು. ಅದರ ಪ್ರಭಾವ ಎಷ್ಟು? ಆದರೆ ಕೊಪ್ಪಳದಲ್ಲಿ ಶಿವರಾಜ್ ತಂಗಡಗಿ, ಬಸವರಾಜ ರಾಯರೆಡ್ಡಿ ಆ ತರಹದ ಒಂದು ಕಾಂಗ್ರೆಸ್ನ ನಾಯಕತ್ವ ಇದೆ. ಸ್ವತಃ ರಾಘವೇಂದ್ರ ಹಿಟ್ನಾಳಲ್ಲಿ ದೊಡ್ಡ ನಾಯಕರು. ಕುರುಬರು 100% ಓಟನ್ನು ಕಾಂಗ್ರೆಸ್ ಹಾಕಿದ್ರು ಆಶ್ಚರ್ಯ ಇಲ್ಲ ಅಂತಕ್ಕಂಥ ಕ್ಷೇತ್ರ ಕೊಪ್ಪಳ. ಸೊ ಹೀಗಾಗಿ ಲಿಂಗಾಯತರು ಎಷ್ಟು ಓಟುಗಳನ್ನು ಕಾಂಗ್ರೆಸ್ ಹೊಡೆಯುತ್ತೆ ಅಂತಕ್ಕಂಥದ್ದು ಕೊಪ್ಪಳದಲ್ಲಿ ನಿರ್ಣಾಯಕ ಆಗುತ್ತೆ ಅಂತ ನನಗನ್ಸುತ್ತೆ. ಕೊಪ್ಪಳದ ನಂತರ ಇಡೀ ರಾಜ್ಯದಲ್ಲಿ ಪಂಚಮಸಾಲಿ ಅಭ್ಯರ್ಥಿಗೆ ಟಿಕೆಟ್ ಕೊಡುವ
ಬಿ ಜೆ ಪಿಯ ಏಕೈಕ ಕ್ಷೇತ್ರ ಅಂದರೆ ಅದು ಕೊಪ್ಪಳ. ಈ ಬಾರಿ ಒತ್ತಡ ಏನಿತ್ತು, ಕೊಪ್ಪಳ ದೂರ ಆಗತ್ತೆ, ನೀವು ಮುಂಬೈ ಕರ್ನಾಟಕದಲ್ಲಿ ಪಂಚಮಸಾಲಿಗಳಿಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದು. ಬೆಳಗಾವಿ ಚರ್ಚೆಗೆ ಬಂತು, ಬಟ್ ಬೆಳಗಾವಿ ಬಂತು, ಹಾವೇರಿ ಬಂತು, ಆದರೆ ಬಿ ಜೆ ಪಿಗೆ ಅದನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಪಂಚಮಸಾಲಿ ಬಿ ಜೆ ಪಿಯ ಅಭ್ಯರ್ಥಿಯಲ್ಲಿ ಗೆಲ್ತಾರೋ ಸೋಲ್ತಾರೋ ಅಂತಕ್ಕಂಥದ್ದು ಮುಂದಿನ ಪಂಚಮಸಾಲಿ ರಾಜಕಾರಣವನ್ನು ಕೂಡ ಸ್ವಲ್ಪ ಮಟ್ಟಿಗೆ ನಿಜ. ಬಳ್ಳಾರಿ 3.8% ಹೆಚ್ಚುವರಿ ಮತದಾನ ಆಗಿದೆ. ಕಳೆದ ಸಲ 69.7% ಇದ್ರೆ ಈ ಸಲ 73.5%. ರಾಮುಲು ವರ್ಸಸ್ ತುಕಾರಾಮ್ ಫೈಟ್ ನೋಡ್ತಾ ಇದೆ ಬಳ್ಳಾರಿ. ಶ್ರೀರಾಮುಲು ವರ್ಸಸ್ ತುಕಾರಾಮ್, ಮಾಜಿ ಸಚಿವ ವರ್ಸಸ್ ಹಾಲಿ ಶಾಸಕ. ಬಳ್ಳಾರಿ ದಿನ ಅಪ್ಡೇಟ್ ಪ್ರಶಾಂತ್. ಅದೇ ನನಗನ್ಸುತ್ತೆ ದಿಸ್ ಇಸ್ ಅ ಕಂಪ್ಲೀಟ್ಲಿ 50-50 ಸೀಟ್. ಇವರೇ ಗೆಲ್ತಾರೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಓಕೆ, ರಾಮುಲು ಎಷ್ಟು ಸಿಂಪತಿ ಇದೆ ಅಂತ ಅಂದ್ಕೊಂಡ್ರು ಅದೇ ಮಟ್ಟದ ಒಂದು ಸಾಫ್ಟ್ನೆಸ್ ಅಥವಾ ಅದೇ ಮಟ್ಟದ ಒಂದು ಪ್ರೀತಿ ತುಕಾರಾಮ್ ಬಗ್ಗೆ ಕೂಡ ಬಳ್ಳಾರಿ ತುಂಬ ಸಜ್ಜನ ಅಂತ, ತುಂಬ ಸಜ್ಜನ, ಒಳ್ಳೆ ವ್ಯಕ್ತಿ ಅಂತಕ್ಕಂಥದ್ದು. ಹೀಗಾಗಿ ರಾಮುಲು ರಾಜಕಾರಣದಲ್ಲಿ ಒಂದು ಆಮ್ಲಜನಕ ನನಗೆ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಕೊಡಬೇಕು ಅಂತ ರೀತಿಯಲ್ಲಿ ಹೋದವರು. ಆದರೆ ರಾಮುಲು ಕಳೆದ 7-8 ವರ್ಷಗಳ ರಾಜಕಾರಣದಲ್ಲಿ ತುಂಬ ವೀಕ್ ಆಗಿದ್ದಾರೆ. ಅನೇಕ ಬಾರಿ ಏನಾಗುತ್ತೆ, ನೀವು ಬಳ್ಳಾರಿ ಯಾವಾಗ ಗೆಲ್ತಿದ್ರು, ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಆನಂದ್ ಸಿಂಗು ಇವರೆಲ್ಲರೂ ಜೊತೆಗಿದ್ದಾಗ ಬಳ್ಳಾರಿಯನ್ನು ಲೋಕಸಭಾ ಕ್ಷೇತ್ರವನ್ನು ಬಿ ಜೆ ಪಿ ಗೆಲ್ತಾ ಇತ್ತು. ರಾಮುಲು ಅವರ ಸಹೋದರಿ ಜಯಶಾಂತ ಅಲ್ಲಿ 2004-09 ಕೂಡ ಚುನಾವಣೆಯನ್ನು ಗೆದ್ದಿದ್ರು. ಆದರೆ ಈಗಿನ ರಾಮುಲು ಈಸ್ ಅ ವೀಕ್ ರಾಮುಲು. ಅವ್ರ ಜೊತೆ ಜನಾರ್ದನ್ ರೆಡ್ಡಿಯ ಪ್ರಭಾವ ಇಲ್ಲ. ಪೊಲಿಟಿಕಲ್ ಜನಾರ್ದನ್ ರೆಡ್ಡಿಯ ಸಾಮರ್ಥ್ಯ ಏನು, ಹಿ ವಾಸ್ ಅ ವಂಡರ್ಫುಲ್ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್. ಜೊತೆಗೆ ದುಡ್ಡು ಇತ್ತು. ನೀವು ದುಡ್ಡು ಮತ್ತು ಅಧಿಕಾರ ಬಂದಾಗ ನಿಮ್ಗೆ ರಾಜಕೀಯ ರಣತಂತ್ರವನ್ನು ಎಳೆಯೋದು ಬಹಳ ಸುಲಭ ಆಗಿಬಿಡುತ್ತೆ. ಆದರೆ ದುಡ್ಡಿನ ಪ್ರಭಾವ ಹೋಯಿತು. ಜನಾರ್ದನ್ ರೆಡ್ಡಿ ರಾಮುಲು ನಡುವೆ ಬಿರುಕು ಉಂಟಾಯಿತು. ಸ್ವತಃ ಅವರ ಫ್ಯಾಮಿಲಿ ವಿರುದ್ಧ ಚುನಾವಣೆಯನ್ನು ನಿಲ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಮೊದಲಿನ ಒಗ್ಗಟ್ಟು ಇಲ್ಲ, ನಂಬರ್ 1. ನಂಬರ್ 2, ರಾಮುಲು ಬಗ್ಗೆ ಲಿಂಗಾಯತ ಕ್ರೋಢೀಕರಣ ರಾಮುಲು ಹೆಸರಿನಲ್ಲಿ ಆಗ್ತಾ ಇಲ್ಲ. ಓಕೆ ಓಕೆ ಹಿಂದೆ ಏನಾಗ್ತಾ ಇತ್ತು, ಹಿಂದೆ 2008ರಲ್ಲಿ ಇಡೀ ಬಳ್ಳಾರಿ ಗೆಲ್ಲಿಕ್ಕೆ ಕಾರಣ ಏನಿತ್ತು, ಆಗ ಲಿಂಗಾಯತ ಕ್ರೋಢೀಕರಣದ ಜೊತೆಗೆ ರೆಡ್ಡಿಗಳ ದುಡ್ಡು ಮತ್ತು ರೆಡ್ಡಿಗಳ ಒಂದು ಪೊಲಿಟಿಕಲ್ ಪ್ರಭಾವ ಏನು 2004ರಲ್ಲಿ ಆರಂಭವಾಗಿತ್ತು, ಅದು ಬಿ ಜೆ ಪಿಗೆ ಸುಲಭವಾಗಿ ಸೀಟನ್ನು ಗೆಲ್ಲಿಸ್ಕೊಡ್ತಾ ಇತ್ತು. 2019ರಲ್ಲಿ ಕೂಡ ನನಗನ್ಸುತ್ತೆ ಈ ಇಡೀ ರೆಡ್ಡಿ ಪ್ರಭಾವದಿಂದ ದೂರ ಇರತಕ್ಕಂಥ ಒಬ್ಬ ವ್ಯಕ್ತಿಗೆ ಟಿಕೆಟ್ ಕೊಟ್ಬಿಟ್ರು, ದೇವೇಂದ್ರಪ್ಪ. ಹೀಗಾಗಿ ಆ ಕ್ಷೇತ್ರವನ್ನು ಗೆಲ್ಲೋದು ಬಿ ಜೆ ಪಿಗೆ ಸುಲಭವಾಯಿತು ಪುಲ್ವಾಮಾ ಅಟ್ಯಾಕ್ನ ನಂತರ. ಈಗ ಹಂಗಿಲ್ಲ. ಈಗೇನಿದೆ, ಸ್ಟೇಕ್ಸ್ ಆರ್ ಹೈ. ನಾಗೇಂದ್ರ ಪ್ರಭಾವವನ್ನು ಉಳಿಸ್ಕೊಳ್ಬೇಕಾದ್ರೆ ಅವರು ರಾಮುಲುವನ್ನು ಸೋಲಿಸ್ಬೇಕು. ತುಕಾರಾಮ್ ಸೋತ್ರೆ ನಾಗೇಂದ್ರ ಅವರ ಮಂತ್ರಿ ಪದವಿ ಏನಾಗುತ್ತೆ ಅಂತಕ್ಕಂಥದ್ದು ಕೂಡ ಇಟ್ ವಿಲ್ ಬಿ ಅಟ್ ಸ್ಟೇಕ್. ರಾಮುಲು ಅಲ್ಲಿ ಪುನರಪಿ ಗೆದ್ದರೆ ನಾನಾ ರೀತಿಯಾಗಿರ್ತಕ್ಕಂಥ ರಾಜಕೀಯ ಸಮೀಕರಣಗಳು ಬದಲಾಗ್ತವೆ. ಆ ಕಾರಣದಿಂದ ಕಾಂಗ್ರೆಸ್ ಎಲ್ಲೂ ಕೂಡ ಸಬೂಟಾಜ್ ಕಾಂಗ್ರೆಸ್ನಲ್ಲಿ ನಡೀತಾ ಇಲ್ಲ. ಹಿಂದೆ ನೀವು ನನಗೆ ಹೇಳಿ, ಯಾವತ್ತು ಜನಾರ್ದನ್ ರೆಡ್ಡಿ ಉಚ್ಚಾಯದ ಕಾಲದಲ್ಲಿ ಕಾಂಗ್ರೆಸ್ಸಲ್ಲಿ ಏನು ಸಾಧನೆಯನ್ನು ಮಾಡುತ್ತಿತ್ತು, ಸಂಡೂರು ಕ್ಷೇತ್ರವನ್ನು ಹೊರತುಪಡಿಸಿತ್ತು. ಈಗ ಹಾಗಲ್ಲ. ಬಳ್ಳಾರಿ ಗ್ರಾಮಾಂತರ ಎಲ್ಲ ಕ್ಷೇತ್ರಗಳನ್ನು ಅಲ್ಲಿ ಕಾಂಗ್ರೆಸ್ ಗೆದ್ಕೊಳ್ತಾ ಇದೆ. ಎಷ್ಟೇ ಮೀಸಲಾತಿಯನ್ನು ಕೊಟ್ಟರೂ ಕೂಡ ಬಳ್ಳಾರಿಯ ಜನ ಬಿ ಜೆ ಪಿಯ ಕೈ ಹಿಡಿಯಲಿಲ್ಲ. ಅದಕ್ಕೆ ಮುಖ್ಯ ಕಾರಣ ಲಿಂಗಾಯತರು ಬಿ ಜೆ ಪಿಯಿಂದ ಮುನಿಸ್ಕೊಂಡಿದ್ದು. ನಾನು ದೂರ ಹೋದರು ಅಂತ ಹೇಳಲ್ಲ. ನಿಮಗೇನು ರೀ 10-20% ಒಂದು ಸಮುದಾಯ ದೂರ ಹೋಗ್ಬಿಟ್ರೆ ನೀವು ಚುನಾವಣೆ ಗೆಲ್ಲುವು ಸೋಲು ನಿರ್ಣಯ ಆಗುತ್ತೆ. ಈಗ ಈ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಹೋಗಿ ಬಳ್ಳಾರಿಗೆ ಓಡಾಡಿದ್ದಾರೆ, ವಿಜೇಂದ್ರ ಹೋಗಿ ಬಳ್ಳಾರಿಗೆ ಓಡಾಡಿದ್ದಾರೆ. ಅದು ಲಿಂಗಾಯತ ಕನ್ಸಾಲಿಡೇಷನ್ ಆಗುತ್ತಾ, ಅಥವಾ ಕಾಂಗ್ರೆಸ್ನ ಒಗ್ಗಟ್ಟು ಏನಿದೆ ಮತ್ತು ತುಕಾರಾಮ್ ಅವರ ಒಂದು ವರ್ಚಸ್ಸು ಏನಿದೆ, ಒಂದು ವ್ಯಕ್ತಿತ್ವದ ವರ್ಚಸ್ಸಿನ ಕಾರಣದಿಂದ ಶ್ರೀರಾಮುಲು ಪುನರಪಿ ಗೆಲ್ತಾರಾ ಸೋಲ್ತಾರಾ ಅಂತಕ್ಕಂಥದ್ದು ನಿರ್ಣಯ ಆಗತ್ತೆ ಅಂತ ನನಗನ್ಸುತ್ತೆ. ನೋಡಿ, ಪಾಲಿಟಿಕ್ಸ್ನಲ್ಲಿ ನಿಮ್ಮ ಸ್ಟ್ರೆಂತ್ಗಳನ್ನು ಕಳ್ಕೊಳ್ತಾ
ನೀವು ಕ್ಷೇತ್ರ ಮತ್ತು ಪೊಲಿಟಿಕಲ್ ಸ್ಪೇಸನ್ನು ಕೂಡ ಕಳ್ಕೊಳ್ತೀರಿ. ಆಬ್ವಿಯಸ್ಲಿ ಅಲ್ಲ. ಈಗ ನಿಮ್ಮ ಸ್ಟ್ರೆಂತ್ ಏನಿತ್ತು, ಜನಾರ್ದನ್ ರೆಡ್ಡಿ, ದುಡ್ಡು, ಕರೆಕ್ಟ್. ಲಿಂಗಾಯತ ಕನ್ಸಾಲ್ಟೇಷನ್ ಎಲ್ಲವೂ ನಿಮ್ಮ ಸ್ಟ್ರೆಂತ್ ಆಗಿತ್ತು. ನಿಧಾನವಾಗಿ ಆ ಸ್ಟ್ರೆಂತ್ಗಳನ್ನು ಕಳ್ಕೊಳ್ತಾ ಬಂದಾಗ ಚುನಾವಣೆಯನ್ನು ಗೆಲ್ತಾರೆ ಅಂತಕ್ಕಂಥ ಸ್ಥಿತಿಯಲ್ಲಿ ಬಳ್ಳಾರಿ ಇಲ್ಲ ಅಂತ ನನಗನ್ಸುತ್ತೆ. ಇಟ್ಸ್ ಅಗೇನ್ 50-50 ಸೀಟ್ಸ್. ನೀವು ಹೀಗೆ ಆಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ರೀಸೆಂಟ್ಲಿ ಅಲ್ಲಿ ಉಗ್ರಪ್ಪ ಗೆದ್ದಿದ್ದಾರೆ ಬೈ ಎಲೆಕ್ಷನ್ ಮತ್ತು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಈ ಇಡೀ ಸೀಟು ಕಾಂಗ್ರೆಸ್ ಪರವಾಗಿ ಹೆಚ್ಚು ಹೋದಂತೆ ಕಂಡುಬಂತು. ಹಾಗಾಗಿ ಏನಾಗತ್ತೆ ಅಂತಕ್ಕಂಥದ್ದು, ರಾಮುಲು ಅವ್ರನ್ನ ಗೆಲ್ಲಿಸಬೇಕು ಅಂತಕ್ಕಂಥ ಸ್ಥಿತಿಯಲ್ಲಿ ಜನಾರ್ದನ್ ರೆಡ್ಡಿ ಇದ್ರ. ನೋಡಿ, ಕಾಂಗ್ರೆಸ್ನವರು ಸೋಲಿಸ್ಬೇಕು ಅಂತ ಓಡಾಡ್ತಿರೋದು ಬೇರೆ, ಗೆಲ್ಲಿಸ್ಬೇಕಂತ ಓಡಾಡ್ತಾ ಇರೋರು ಯಾರು, ಅದು ಪ್ರಶ್ನೆ ಬರುತ್ತೆ. ಎಸ್, ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ. ಇನ್ನು ಒಂದು ಕ್ಷೇತ್ರ ಚರ್ಚೆ ಮಾಡೋದಕ್ಕಾಗತ್ತೆ. ಎಸ್ ಪ್ಲೀಸ್. ರಾಮುಲು ಒಬ್ಬ ಒಳ್ಳೆಯ ನಾಯಕ, ಈ ವಾಸ್ ಅ ಮಾಸ್ ಲೀಡರ್. ಯಡಿಯೂರಪ್ಪ ಬಿಟ್ಟರೆ ರಾಮುಲು ಒಬ್ಬ ಮಾಸ್ ಲೀಡರ್ ಅಂತ ಗುರುತಿಸಲ್ಪಡ್ತಾ ಇದ್ದಾರೆ. ಯಾವುದೇ ರಾಜಕಾರಣಿ ನಿಮ್ಮ ವರ್ಟಿಕಲ್ ಮೊಬಿಲಿಟಿ ಆಗಬೇಕಾದ್ರೆ ಯು ನೀಡ್ ಟು ಬಿಕಮ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್. ನೀವು ಒಳ್ಳೆಯ ಆಡಳಿತಗಾರ ಆದಾಗ ಮಾತ್ರ ನಿಮ್ಮ ಮಾಸ್ ಲೀಡರ್ ವಿಲ್ ಕನ್ವರ್ಟ್ ಇಟ್ ಟು ಮೋರ್ ಪಾಪ್ಯುಲಾರಿಟಿ. ರಾಮುಲು ಲ್ಯಾಕುನಾ ನನಗನ್ಸೋದು ಮುಗ್ಧ ಒಂದು ಸಮುದಾಯದಿಂದ ಬಂದಿರತಕ್ಕಂಥ, ತಳಮಟ್ಟದಿಂದ ಬಂದಿರತಕ್ಕಂಥ ವ್ಯಕ್ತಿ, ಎಲ್ಲವೂ ಸರಿ. ಆದರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ನೀವು ಕೈ ತೆಗೆದುಕೊಂಡ್ರೆ ಮಾತ್ರ ಒಬ್ಬ ರಾಜಕಾರಣಿಯಾಗಿ ಸಫಲರಾಗ್ತಾ ಹೋಗ್ತಾರೆ. ಬರೀ ಹೋರಾಟಗಾರನಾಗಿ, ಬರೀ ಸಂಘಟನಾತ್ಮಕ ಶಕ್ತಿ ಇದೆ, ನಿಮಗೆ ಅಡ್ಮಿನಿಸ್ಟ್ರೇಷನ್ ಕಲೀಲೇಬೇಕು. ಆ ಪ್ರೀ ರಿಕ್ವಿಸಿಟ್ ಇದ್ದರೆ ಮಾತ್ರ ರಾಜಕಾರಣದಲ್ಲಿ ಬೆಳೀತಾ ಹೋಗ್ತಾರೆ. ರಾಮುಲು ಎಲ್ಲೋ ಒಂದು ಕಡೆ ಸಣ್ಣದಾಗಿ ಎಡವಿದ್ದು ಅವರ ಈ ಸೋಲಿನ ಸರಮಾಲೆ ಜಾಸ್ತಿ ಕಾರಣ. ನಾನೀಗ ಸೋಲ್ತಾರೆ ಅಂತ ಶರ ಬರಿತಾ ಇಲ್ಲ, ಬಟ್ ಫೈಟ್ನಲ್ಲಿದ್ದಾರೆ. ಎಸ್, ಒಂದು ಸಣ್ಣ ಬ್ರೇಕ್ನ ಸಮಯ. ಇನ್ನು ಒಂದು ಕ್ಷೇತ್ರ ಚರ್ಚೆ ಮಾಡೋಕ್ಕಾಗತ್ತೆ. ಹಾವೇರಿ ಮಾಜಿ ಮುಖ್ಯಮಂತ್ರಿಗಳು ವರ್ಸಸ್ ಆನಂದ ಗಡ್ಡೆ ಅವ್ರ ಮಾಡಿ. ಸಣ್ಣ ಬ್ರೇಕ್ ಆದ್ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.